ನಮಸ್ಕಾರ. ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಕುರಿತ ಈ ವಿವರಣೆಗೆ ಸ್ವಾಗತ. ಕೃಷಿ ಯಂತ್ರೋಪಕರಣಗಳ ಮೇಲೆ ಸರ್ಕಾರಿ ಸಬ್ಸಿಡಿ ಪಡೆಯುವುದು ಹೇಗೆ ಅನ್ನೋದನ್ನ ಇವತ್ತು ನಾವು ಹಂತವಾಗಿ ನೋಡೋಣ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ನಾವು ಏನೆಲ್ಲ ಕವರ್ ಮಾಡಲಿದ್ದೇವೆ ಅಂದ್ರೆ ಟ್ರ್ಯಾಕ್ಟರ್ ಸಬ್ಸಿಡಿ ಯೋಜನೆ, ಅರ್ಹತಾ ನಿಯಮಗಳು, ಬೇಕಾಗುವ ದಾಖಲೆಗಳು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ಹಾಗೆಯೇ ಉಳಿದ ಮೊತ್ತಕ್ಕೆ ಸಾಲ ಪಡೆಯುವ ಬಗ್ಗೆ ಚರ್ಚಿಸಲಿದ್ದೇವೆ. ಕೃಷಿಯಲ್ಲಿ ಇಳುವರಿ ಹೆಚ್ಚಿಸಬೇಕು ಅನ್ನೋದು ಎಲ್ಲರ ಆಸೆ ಅಲ್ವಾ? ಆದರೆ ಈ ಆಧುನಿಕ ಯಂತ್ರಗಳ ಬೆಲೆ ನೋಡಿದ್ರೆ ಅದೊಂದು ದೊಡ್ಡ ಆರ್ಥಿಕ ಹೊರೆಯಾಗತ್ತೆ. ಹಾಗಾದ್ರೆ ಕೈ ಸುಟ್ಕೊಳ್ಳದೆ ಅತಿ ಹೆಚ್ಚು ಹಣ ಖರ್ಚು ಮಾಡದೆ ಆಧುನಿಕ ತಂತ್ರಜ್ಞಾನ ಪಡೆಯೋದು ಹೇಗೆ? ಇಲ್ಲಿದೆ ನೋಡಿ ಸರ್ಕಾರದ ಅದ್ಭುತ ಪರಿಹಾರ. ಹೊಸ ಟ್ರ್ಯಾಕ್ಟರ್ ಖರೀದಿಯ ವೆಚ್ಚದ ಮೇಲೆ ಬರೋಬ್ಬರಿ 50%, ಹೌದು ಅರ್ಧದಷ್ಟು ಸಬ್ಸಿಡಿ ಸಿಗುವ ಅತ್ಯುತ್ತಮ ಯೋಜನೆ ಇದಾಗಿದೆ. ವಿಭಾಗ 1 ಟ್ರ್ಯಾಕ್ಟರ್ ಸಬ್ಸಿಡಿ ಯೋಜನೆ. ಈ ಆರ್ಥಿಕ ನೆರವು ನಿಖರವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಈ ಲೆಕ್ಕಾಚಾರ ಹೇಗಿರುತ್ತೆ ಅಂತ ಅರ್ಥ ಮಾಡಿಕೊಳ್ಳಲು ಉತ್ತರ ಪ್ರದೇಶದ ಒಂದು ನೈಜ ಉದಾಹರಣೆ ನೋಡೋಣ. ಸುಮಾರು 10 ಲಕ್ಷ ರೂಪಾಯಿ ಬೆಲೆಯ 35 HP ಟ್ರ್ಯಾಕ್ಟರ್ಗೆ 4.5 ರಿಂದ 5.5 ಲಕ್ಷ ರೂಪಾಯಿಗಳವರೆಗೆ ಬೃಹತ್ ಸಬ್ಸಿಡಿ ಸಿಗುತ್ತೆ. ಅಂದ್ರೆ ಎಷ್ಟೊಂದು ಉಳಿತಾಯ ಆಗುತ್ತೆ ಅಲ್ವಾ? ಆದರೆ ಈ ಸಬ್ಸಿಡಿ ಮೊತ್ತ ಎಲ್ಲರಿಗೂ ಒಂದೇ ತರಹ ಇರಲ್ಲ. ಇದು ಸ್ಮಾಮ್ ಅಂದ್ರೆ ಕೃಷಿ ಯಾಂತ್ರೀಕರಣದ ಉಪಮಿಷನ್ ಚೌಕಟ್ಟಿನ ಅಡಿ ಬರುತ್ತೆ. ಟ್ರ್ಯಾಕ್ಟರ್ನ ಅಶ್ವಶಕ್ತಿ ಅಂದ್ರೆ HP ಹಾಗೂ ಆಯಾ ರಾಜ್ಯಗಳ ಸ್ಥಳೀಯ ನಿಯಮಗಳ ಮೇಲೆ ಇದು ನಿರ್ಧಾರವಾಗುತ್ತೆ. ವಿಭಾಗ 2 ಅರ್ಹತಾ ನಿಯಮಗಳು. ಈ ದೊಡ್ಡ ಆರ್ಥಿಕ ಬೆಂಬಲ ಪಡೆಯಲು ಯಾರೆಲ್ಲ ಅರ್ಹರು ಅಂತ ಈಗ ತಿಳಿಯೋಣ. ಮುಖ್ಯವಾಗಿ ಭಾರತೀಯ ಪ್ರಜೆಯಾಗಿರಬೇಕು ಮತ್ತು ಇದು ಅವರ ಮೊದಲ ಟ್ರ್ಯಾಕ್ಟರ್ ಸಬ್ಸಿಡಿ ಆಗಿರಬೇಕು. ನೆನ್ಪಿಡಿ, ಒಂದು ಕುಟುಂಬಕ್ಕೆ ಕೇವಲ ಒಂದು ಸಬ್ಸಿಡಿ ಮಾತ್ರ ಸಿಗುತ್ತೆ. ಇನ್ನೊಂದು ಅತಿ ಮುಖ್ಯವಾದ ವಿಷಯ ಅಂದ್ರೆ RTC ಅಥವಾ ಪಹಣಿಯಂತಹ ಭೂ ದಾಖಲೆಗಳು ಕಡ್ಡಾಯವಾಗಿ ಅರ್ಜಿ ಹಾಕುವವರ ಹೆಸರಿನಲ್ಲೇ ಇರಬೇಕು. ಜೊತೆಗೆ ರಾಜ್ಯ ಸರ್ಕಾರ ನಿಗದಿಪಡಿಸಿದ ಆದಾಯ ಮಿತಿ ಕೂಡ ಅನ್ವಯಿಸುತ್ತೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಿಗುವ ಆದ್ಯತೆ. ಸಾಮಾನ್ಯ ರೈತರು ಕೂಡ ಅರ್ಹರೇ, ಆದ್ರೆ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲ ಆದ್ಯತೆ ಸಿಗುತ್ತೆ. ಇದು ನಿಜಕ್ಕೂ ಒಂದು ಮಹತ್ವದ ಹೆಜ್ಜೆ. ವಿಭಾಗ 3 ಅಗತ್ಯ ದಾಖಲೆಗಳು. ಅರ್ಜಿ ಹಾಕೋದಕ್ಕೆ ಯಾವೆಲ್ಲ ಕಾಗದ ಪತ್ರಗಳು ಬೇಕು ಅಂತ ಪಟ್ಟಿ ಮಾಡೋಣ ಬನ್ನಿ. ಅರ್ಜಿ ಶುರು ಮಾಡುವ ಮುನ್ನವೇ ಈ ದಾಖಲೆಗಳನ್ನು ರೆಡಿ ಇಟ್ಕೊಳ್ಳಿ. ಗುರುತಿಗಾಗಿ ಆಧಾರ್ ಕಾರ್ಡ್, ಭೂ ದಾಖಲೆಗಳಾದ RTC ಅಥವಾ ಪಹಣಿ, ಬ್ಯಾಂಕ್ ಪಾಸ್ಬುಕ್, ವಾಸಸ್ಥಳ ಪ್ರಮಾಣಪತ್ರ ಹಾಗೂ ಪಾಸ್ಪೋರ್ಟ್ ಸೈಜ್ ಫೋಟೋಗಳು. ಇನ್ನೊಂದು ಮರೆಯಬಾರದ ದಾಖಲೆ ಅಂದ್ರೆ ಅಧಿಕೃತ ಡೀಲರಿಂದ ಪಡೆದ ಟ್ರ್ಯಾಕ್ಟರ್ ಕೊಟೇಶನ್. ಇದು ಮೊದಲೇ ನಿಮ್ ಕೈಯಲ್ಲಿರಬೇಕು. ವಿಭಾಗ 4 ಅರ್ಜಿ ಸಲ್ಲಿಸುವ ಹಂತದ ಪ್ರಕ್ರಿಯೆ. ಇದು ಬಹುಶಃ ಈ ವಿವರಣೆಯ ಅತ್ಯಂತ ಪ್ರಮುಖ ಭಾಗ. ಇಲ್ಲಿ 2 ದಾರಿಗಳಿವೆ. ಮೊದಲನೇದು ಡಿಜಿಟಲ್ ಮಾರ್ಗ. ನೀವು machinery.nic.in ಅಥವಾ ನಿಮ್ಮ ರಾಜ್ಯದ ಕೃಷಿ ಪೋರ್ಟಲ್ಗೆ ಹೋಗಿ ನೇರವಾಗಿ ಅರ್ಜಿ ಹಾಕಬಹುದು. ಇದು ಕಷ್ಟ ಅನ್ಸಿದ್ರೆ ಭೌತಿಕ ಮಾರ್ಗ ಇದೆ. ನಿಮ್ಮ ದಾಖಲೆಗಳ ಮೂಲ ಮತ್ತು ಜಿರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಂದ್ರೆ CSC ಗಳಿಗೆ ಅಥವಾ ಜಿಲ್ಲಾ ಕೃಷಿ ಕಚೇರಿಗೆ ಭೇಟಿ ನೀಡಿ. ಅಲ್ಲಿನ ಸಿಬ್ಬಂದಿ ನಿಮಗೆ ಖಂಡಿತ ಸಹಾಯ ಮಾಡ್ತಾರೆ. ಪ್ರಕ್ರಿಯೆ ತುಂಬಾ ಸರಳವಾಗಿದೆ. ಹಂತ 1 ಮೊದಲು ನಿಮ್ಮ ರಾಜ್ಯದ ಸ್ಥಳೀಯ ನಿಯಮಗಳನ್ನ ಚೆಕ್ ಮಾಡ್ಕೊಳ್ಳಿ. ಹಂತ 2 ಎಲ್ಲಾ ಗುರ್ತಿನ ಮುಟ್ಟು ಭೂಮಿಯ ದಾಖಲೆಗಳನ್ನ ಒಟ್ಟುಗೂಡಿಸ್ಕೊಳ್ಳಿ. ಹಂತ 3 machinery.nic.in ಅಥವಾ ಸ್ಥಳೀಯ ಕಚೇರಿ ಮೂಲಕ ಅರ್ಜಿ ಸಲ್ಲಿಸಿದ ಮೇಲೆ ಅರ್ಜಿಯನ್ನ ಟ್ರ್ಯಾಕ್ ಮಾಡಲು ಸ್ವೀಕೃತಿ ಸಂಖ್ಯೆ ಪಡೆಯೋದನ್ನ ಮಾತ್ರ ಮರಿಬೇಡಿ. ಇಲ್ಲೊಂದು ಅತಿ ಗಂಭೀರವಾದ ಎಚ್ಚರಿಕೆ ಇದೆ. ಈ ಯೋಜನೆಗೆ ಯಾವುದೇ ಅಧಿಕೃತ ಬ್ರೋಕರ್ಗಳಾಗಲಿ ಏಜೆಂಟ್ಗಳಾಗಲಿ ಇಲ್ಲ. ದಯವಿಟ್ಟು ಮಧ್ಯವರ್ತಿಗಳನ್ನು ನಂಬಬೇಡಿ. ಅರ್ಜಿ ಸಲ್ಲಿಕೆ ಮತ್ತು ಅನುಮೋದನೆ ಕೇವಲ ಅಧಿಕೃತ ಸರ್ಕಾರಿ ಪೋರ್ಟಲ್ಗಳು ಅಥವಾ ಕೃಷಿ ಇಲಾಖೆಯ ಕಚೇರಿಗಳ ಮೂಲಕ ಮಾತ್ರ ನಡೆಯುತ್ತೆ. ವಿಭಾಗ 5 ಉಳಿದ ಮೊತ್ತಕ್ಕೆ ಹಣಕಾಸು ಒದಗಿಸುವಿಕೆ. ಸಬ್ಸಿಡಿ ಬಿಟ್ಟು ಟ್ರ್ಯಾಕ್ಟರ್ನ ಉಳಿದ ವೆಚ್ಚವನ್ನು ಹೇಗೆ ನಿಭಾಯಿಸುವುದು ನೋಡಿ. ಸರ್ಕಾರದ 50% ಸಬ್ಸಿಡಿ ಕಳೆದು ಉಳಿದ ಹಣವನ್ನು ನೀವು ಒಮ್ಮಕ್ಕೆ ಕ್ಯಾಶ್ ರೂಪದಲ್ಲಿ ಕೊಡಬೇಕಾಗಿಲ್ಲ. ಆ ಉಳಿದ ಬ್ಯಾಲೆನ್ಸ್ ಮೊತ್ತಕ್ಕೆ ನೀವು ಬ್ಯಾಂಕ್ ಸಾಲದ ಮೂಲಕ ಸುಲಭವಾಗಿ ವ್ಯವಸ್ಥೆ ಮಾಡಿಕೊಳ್ಬೋದು. ಇದರಿಂದ ನಿಮ್ಮ ಮೇಲಿನ ಆರ್ಥಿಕ ಹೊರೆ ಸಾಕಷ್ಟು ಕಡಿಮೆಯಾಗುತ್ತೆ. ಆದರೆ ಈ ಸಾಲದ ಅನುಮೋದನೆ ಸಾಲ ನೀಡುವ ಬ್ಯಾಂಕಿನ ನಿಯಮಗಳು ಮತ್ತು ನಿಮ್ಮ ಆರ್ಥಿಕ ಹಿನ್ನೆಲೆಯ ಮೇಲೆ ಅವಲಂಬಿಸಿರುತ್ತೆ. ಕೃಷಿ ಇಲಾಖೆಯಿಂದ ಅನುಮೋದನೆಗೊಂಡ ಸಬ್ಸಿಡಿ ಪತ್ರ ಮತ್ತು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳೊಂದಿಗೆ ನೀವು ನೇರವಾಗಿ ಬ್ಯಾಂಕನ್ನು ಸಂಪರ್ಕಿಸಿದ್ರೆ ಸುಲಭವಾಗಿ ಸಾಲ ಪಡಿಬೋದು. ನಾವು ಈ ವಿವರಣೆ ಕೊನೆಗೆ ಬಂದಿದ್ದೇವೆ. ಹಾಗಾದ್ರೆ ಯೋಚಿಸಿ,
ಟ್ರ್ಯಾಕ್ಟರ್ ಖರೀದಿಯ ಮೂಲಕ ಕೃಷಿ ಆಧುನೀಕರಣದತ್ತ ಇಡುವ ಈ ಹೆಜ್ಜೆ ಭವಿಷ್ಯವನ್ನ ಹೇಗೆ ಬದಲಾಯಿಸಬಹುದು? ಇಂದು ತಮ್ಮ ಹೊಲಗಳನ್ನು ಆಧುನೀಕರಿಸುವವರ ನಾಳೆಯ ಭವಿಷ್ಯವನ್ನ ಯಾವ ಹೊಸ ತಂತ್ರಜ್ಞಾನಗಳು ರೂಪಿಸಲಿವೆ? ಈ ಬಗ್ಗೆ ಆಲೋಚಿಸ್ತಿರಿ. ಈ ವಿವರಣೆಯಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕೆ ಧನ್ಯವಾದಗಳು.